ಒಂದಷ್ಟು ಗೊಂದಲ ಇದೆ. 12 ಲಕ್ಷ ರೂಪಾಯಿ ನನಗೆ ವಾರ್ಷಿಕ ಆದಾಯ ಇದೆ. ಈಗ ನಾನು ಯಾವ ಸ್ಲ್ಯಾಬ್ನಲ್ಲಿ ನಾನು ತೆರಿಗೆ ಪಾವತಿ ಮಾಡಬೇಕಾಗುತ್ತೆ, ಯಾವ ರೀತಿಯಾಗಿ ತೆರಿಗೆ ರಿಯಾಯಿತಿ ನನಗೆ ಸಿಗುತ್ತೆ ಅನ್ನೋದೆಲ್ಲ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದರಲ್ಲಿ ದೊಡ್ಡ ಕನ್ಫ್ಯೂಷನ್ ಆಗುವಂಥದ್ದೇನಿಲ್ಲ. ಕ್ಲಿಯರಾಗಿ ಹೇಳೋದಾದರೆ ಈ ಮಧ್ಯಮ ವರ್ಗಕ್ಕೆ ಒಂದು ಬಂಪರ್ ಕೊಡುಗೆ ಸಿಕ್ಕಿದೆ. ಆದಾಯ ತೆರಿಗೆ ವಿನಾಯಿತಿಯ ಮಿತಿ ಈಗ ಮುಂಚೆ ಎಲ್ಲ 7 ಲಕ್ಷ ಇತ್ತು ವಾರ್ಷಿಕ ಆದಾಯ, ಈಗ ನೋಡಿ 12 ಲಕ್ಷಕ್ಕೆ ಏರಿಕೆ ಆಗಿದೆ. ನೋಡಿ ಇಲ್ಲಿ ಬಂಪರ್ ಗಿಫ್ಟ್ ಯಾವ ಥರ ಅಂತೇಳಿ ಇಲ್ಲೊಂದಷ್ಟು ಸ್ಲ್ಯಾಬ್ನ ಒಂದು ಡೀಟೇಲ್ ಇದೆ, ಅದನ್ನು ಗಮನಿಸ್ತಾ ಹೇಳೋದಾದರೆ ನೋಡಿ, ಈ ಹೊಸ ತೆರಿಗೆ ಪದ್ಧತಿಯಲ್ಲಿ ಇಲ್ಲಿಯವರೆಗೂ ಕೂಡ ಈ ಟ್ಯಾಕ್ಸ್ ರಿಬೇಟ್ ಲಿಮಿಟ್ ಇತ್ತಲ್ಲ, ಅದು 7 ಲಕ್ಷ ಇತ್ತು ಹಿಂದಿನ ಒಂದು ಟ್ಯಾಕ್ಸ್, ಅಂದರೆ ಅದರ ಒಂದು ಗಮನಿಸೋದಾದರೆ ಪಾಯಿಂಟನ್ನು. ಈಗ ಇದು 12 ಲಕ್ಷ ರೂಪಾಯಿವರೆಗೂ ಕೂಡ ಒಂದಷ್ಟು ಏರಿಕೆಯನ್ನು ಮಾಡಿರೋದು. ಸೊ ಅಂದರೆ ಇದರ ಅರ್ಥ ನೀವು ವಾರ್ಷಿಕವಾಗಿ 12 ಲಕ್ಷ ಹಾಗೂ 75,000 ರೂಪಾಯಿ ಅಷ್ಟು ಈ ಸ್ಟ್ಯಾಂಡರ್ಡ್ ಡಿಡಕ್ಷನ್ನ ಸೇರಿಸಿ 12,75,000 ರೂಪಾಯಿಗೆ ಯಾವುದೇ ರೀತಿಯಾದಂಥ ಟ್ಯಾಕ್ಸನ್ನು ಕಟ್ಟುವಂತಿಲ್ಲ. ಹಾಗೇನಾದರೂ ನಿಮಗೆ ಅದರಲ್ಲಿ 500 ರೂಪಾಯಿ ಜಾಸ್ತಿ ಆದರೂ ಕೂಡ 12,76,000 ರೂಪಾಯಿ ಆದರೂ ಕೂಡ ನೀವು ಸರ್ಕಾರಕ್ಕೆ ಎಷ್ಟು ಕಟ್ಟಬೇಕಾಗತ್ತೆ ಗೊತ್ತಾ? ಹತ್ರ 62,000 ರೂಪಾಯಿ ನೀವು ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಈ ಹೊಸ ತೆರಿಗೆ ಪದ್ಧತಿಯಲ್ಲಿ 12 ಲಕ್ಷದವರೆಗೆ ಈ ರಿಬೇಟ್ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ನೋಡಿ, ಈಗಾಗಲೇ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಜಾರಿಯಲ್ಲಿದೆ ಈಗ ಆಲ್ರೆಡಿ. ಸೊ ಈಗ ನಿರ್ಮಲಾ ಸೀತಾರಾಮನ್ ಅವರ ಈ ತೆರಿಗೆ ಸ್ಲ್ಯಾಬ್ನ ಬದಲಾವಣೆಗಳನ್ನು ಒಂದು ಕಡೆ ಘೋಷಣೆ ಮಾಡಿದ್ದಾರೆ. ಅಂದರೆ ವರ್ಷಕ್ಕೆ 12,75,000ಕ್ಕಿಂತ ಹೆಚ್ಚು ಆದಾಯ ಗಳಿಕೆ ಮಾಡೋರು ಅಥವಾ ಅದಕ್ಕಿಂತ ಕಡಿಮೆ ಆದಾಯ ಗಳಿಸೋರಿಗೆ ಯಾವ ರೀತಿಯಾದಂಥ ಸ್ಲ್ಯಾಬ್ಗಳು ಅನ್ವಯ ಆಗುತ್ತೆ, ಯಾವ ರೀತಿಯಾಗಿ ಸ್ಲ್ಯಾಬ್ಗಳು ಅನ್ವಯ ಆಗೋದಿಲ್ಲ ಅಂಥೇಳಿ ನಾವೀಗ ಪಾಯಿಂಟ್ ಬೈ ಪಾಯಿಂಟ್ ನಿಮಗೆ ಅದನ್ನು ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ನೋಡಿ, ಸೊ ನೋಡಿ, ಇಲ್ಲಿ ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಅಂತಂದರೆ ನೋಡಿ, ಇಲ್ಲಿ 4 ರಿಂದ 8 ಲಕ್ಷದವರೆಗೆ ಆದಾಯಕ್ಕೆ 5% ಕಟ್ಟಬೇಕು. 8 ರಿಂದ 12 ಲಕ್ಷ ರೂಪಾಯಿವರೆಗೂ ಕೂಡ ಇಷ್ಟು ಆದಾಯಕ್ಕೆ ಇಷ್ಟು ಶೇಕಡಾವಾರು ತೆರಿಗೆಯನ್ನು ಕಟ್ಟಬೇಕು ಅಂತಿದೆಯಲ್ಲ. ನೋಡಿ, ಇಲ್ಲಿ ಟ್ಯಾಕ್ಸ್ ರಿಬೇಟ್ ಘೋಷಣೆ ಮಾಡಿರುವಂಥ ಕಾರಣ ಏನು ಅಂತಂದರೆ, ಒಬ್ಬ ವ್ಯಕ್ತಿ ವಾರ್ಷಿಕವಾಗಿ 12 ಲಕ್ಷ ರೂಪಾಯಿವರೆಗೂ ಕೂಡ ಅದನ್ನು ಆದಾಯವಾಗಿ ಆತ ಗಳಿಸ್ತಾ ಇದ್ದರೆ ಆತನ ಟ್ಯಾಕ್ಸೇಬಲ್ ಆದಾಯ ಆಗ 0 ಆಗುತ್ತೆ. ಟ್ಯಾಕ್ಸೇಬಲ್ನ ಆದಾಯ 0 ಆಗುತ್ತೆ. ನೋಡಿ, ಅದು ಇಲ್ಲಿ ಅದನ್ನೇ ಕ್ಲಿಯರಾಗಿ ಹೇಳಿರೋದು. ಸೊ ಒಂದು ವೇಳೆ ನಿಮ್ಮ ವೇತನ ಏನಾದರೂ 12 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ನಿಮ್ಮ ಪೂರ್ಣ ಆದಾಯಕ್ಕೆ ಟ್ಯಾಕ್ಸನ್ನು ಕಟ್ಟಬೇಕು. 12,01,000 ರೂಪಾಯಿ ನಿಮ್ಮ ಆದಾಯ ಇತ್ತು ಅಂದರೂ ಕೂಡ ನೀವು ಪೂರ್ಣ ಪ್ರಮಾಣದಲ್ಲಿ 75,000 ರೂಪಾಯಿ ಬಿಟ್ಬಿಡಿ, ಆಗ 1,000 ಅಂತಂದರೆ 12,76,000 ಆಗುತ್ತೆ. ಕನ್ಫ್ಯೂಷನ್ ಮಾಡ್ಕೋಬೇಡಿ, ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಹೊಸ ಬದಲಾವಣೆಯ ಪ್ರಕಾರ ವಾರ್ಷಿಕವಾಗಿ 12 ಲಕ್ಷ ವೇತನ ಪಡೆಯೋರಿಗೆ 4 ಲಕ್ಷದವರೆಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇರೋದಿಲ್ಲ. ಅದೇ ಅಲ್ಲಿ ಪರ್ಸೆಂಟೇಜ್ನಲ್ಲಿ ನಿಮಗೆ ತೋರಿಸ್ತಾ ಇರೋದು. ಜೊತೆಗೆ 4 ರಿಂದ 8 ಲಕ್ಷದವರೆಗಿನ ಟ್ಯಾಕ್ಸ್ಗೆ ಆದಾಯಕ್ಕೆ 5% ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಇನ್ನು 8 ರಿಂದ 12 ಲಕ್ಷದವರೆಗಿನ ಆದಾಯಕ್ಕೆ 10% ತೆರಿಗೆಯನ್ನು ಕಟ್ಟಬೇಕಾಗುತ್ತೆ. 12 ರಿಂದ 16 ಲಕ್ಷದವರೆಗಿನ ಆದಾಯಕ್ಕೆ ಶೇಕಡಾವಾರು ನೀವು 15% ಶೇಕಡಾವಾರು 15%ನಷ್ಟು ಕಟ್ಟಬೇಕಾಗತ್ತೆ. 15% ಅಂದರೆ ಹತ್ರ ಒಂದು 12 ಲಕ್ಷಕ್ಕೆ 60,000 ರೂಪಾಯಿವರೆಗೂ ಕೂಡ ಬರ್ಬೋದು. ಸೊ ಒಂದು ವೇಳೆ ನೋಡಿ, ಇಲ್ಲಿ ಕ್ಲಿಯರಾಗಿ ಈ ಸ್ಲ್ಯಾಬನ್ನು ನೋಡ್ಕೊಂಡು ನಿಮಗೆ ಪಾಯಿಂಟ್ ಹೇಳ್ತಾ ಇರೋವಂಥದ್ದು, ವೇತನದ 1 ವರ್ಷದ ಸ್ಯಾಲ್ರಿ ಅಥವಾ ಆದಾಯ ಏನಿದೆಯಲ್ಲ ಒಬ್ಬ ವ್ಯಕ್ತಿದು 12,76,000 ಅಥವಾ 12,80,000 ರೂಪಾಯಿ ಇತ್ತು ಅಂತ ಇಟ್ಕೊಳ್ಳಿ, ಅಥವಾ 12,90,000 ಇತ್ತು ಅಂತ ಇಟ್ಕೊಳ್ಳಿ. ಆಗ ನೀವು ಕಳೆದ ವರ್ಷ 80,000 ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಈಗಿದ್ದಿದ್ದು. ಆದರೆ ಇನ್ನು ಮುಂದೆ ನೀವು ಕಟ್ಟಬೇಕಾಗಿರೋದು 60,000, 20,000 ಕಡಿಮೆ ಆಯಿತು. ಜೊತೆಗೆ ಸೊ ಇದನ್ನು ಈ ಸ್ಲ್ಯಾಬ್ಗಳನ್ನು ಹೊಸ ವ್ಯವಸ್ಥೆ ಅಡಿಯಲ್ಲಿ ಬರುವ ಜೊತೆಗೆ ಈ ವಾರ್ಷಿಕವಾಗಿ ಆದಾಯ ಏನಿದೆಯಲ್ಲ ಅದರಲ್ಲಿ ಅದಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ನೀವು ಹೆಚ್ಚಿನ ಖರ್ಚಿನ ಆದಾಯವನ್ನು ಕೂಡ ಅಲ್ಲಿ ಬಿಡ್ತೀವಿ ಅಂತ ಹೇಳಿದೆ. ಹೊಸ ತೆರಿಗೆ ಪದ್ಧತಿ ನೋಡಿ, ಕ್ಲಿಯರಾಗಿ ನೋಡಿ, ನಿಮಗೆ ಒಂದು ಡೀಟೇಲ್ ಒಂದು ಸ್ಲ್ಯಾಬೇ ಇದೆ. ಬೆನಿಫಿಟ್ ಏನು ಸಿಗುತ್ತೆ, ಅದರಲ್ಲಿ ರೇಟ್ ಎಷ್ಟಿರುತ್ತೆ, ಸ್ಲ್ಯಾಬ್ ಏನು, ಅದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಏನೇನು ಸಿಗುತ್ತೆ ಅಂತೇಳಿ ನೋಡಿ. ನಿಮಗೆ ಪ್ರೆಸೆಂಟ್ ಅಪ್ ಟು 8 ಲಕ್ಷದವರೆಗೂ ಸಿಗ್ತಾ ಇದ್ದರೆ ಸ್ಲ್ಯಾಬ್ಸ್ ಆ್ಯಂಡ್ ರೇಟ್ಸ್ ಅದನ್ನು ನೋಡೋದಾದರೆ, ಅಥವಾ ಅದು ಬೇಡ ಬೆನಿಫಿಟ್ ಅಂತ ನೋಡೋದಾದರೆ 0 ಏನಿರೋದಿಲ್ಲ.
9 ಲಕ್ಷ ನೀವು ವಾರ್ಷಿಕ ಆದಾಯ ತಗೋತೀರ, ಅಲ್ಲೂ ಕೂಡ ಝೀರೋ, ನಿಮಗೆ ಝೀರೋ ಬೆನಿಫಿಟ್. ಅಂದರೆ ಟ್ಯಾಕ್ಸನ್ನು ಕಟ್ಟುವಂತಿಲ್ಲ, ಝೀರೋ ಬೆನಿಫಿಟ್. ಅದನ್ನು ನಾನು ಹೇಳ್ತಾ ಇರೋದು. ಈ ಸ್ಲ್ಯಾಬ್ಗಳಲ್ಲಿ ಈ ಬೇರೆ ಬೇರೆ ರೇಟಿಂಗ್ಸ್ ಅಂತ ಬರ್ತಲ್ಲಿ ಬೆನಿಫಿಟ್ಗಳು. ಸೊ ರೀಬೇಟ್ ಬೆನಿಫಿಟ್ ನಾನು ಇಷ್ಟೊತ್ತಿಗೂ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ನೀವು ಎಷ್ಟೆಷ್ಟು ಕಟ್ಟಬೇಕು ಅಂತೇಳಿ, 20,000 ಕಟ್ಟಬೇಕು, 30,000 ಕಟ್ಟಬೇಕು, 40,000 ಕಟ್ಟಬೇಕು, ಇಷ್ಟಿಷ್ಟಕ್ಕೆ ಅಂತೇಳಿ ಇರುತ್ತೆ ಅದು ರೀಬೇಟ್ ಬೆನಿಫಿಟ್. ಆದರೆ ಟ್ಯಾಕ್ಸ್ ಆಫ್ಟರ್ ಬೆನಿಫಿಟ್ ನಿಮಗೆ ಸಿಗೋದು ಕಂಪ್ಲೀಟ್ ಝೀರೋ, ಅಪ್ ಟು 12 ಲಕ್ಷವರೆಗೂ. 16 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇದ್ರೆ ಎಷ್ಟಾಗುತ್ತೆ ಅವಾಗ? ನೀವಲ್ಲಿ ಬೆನಿಫಿಟ್ ಅಂದರೆ 1,20,000 ರೂಪಾಯಿವರೆಗೂ ಕೂಡ ಕಟ್ಟಬೇಕಾಗುತ್ತೆ. ಅಲ್ಲಿ ರೀಬೇಟ್ ಬೆನಿಫಿಟ್ ಇರುತ್ತಲ್ಲ ಅದು ಝೀರೋ ಆಗುತ್ತೆ. ಯಾವಾಗ 12 ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ಅದು ರೀಬೇಟ್ ಬೆನಿಫಿಟ್ ಝೀರೋ ಆಗುತ್ತೆ. ಆವಾಗ ಟ್ಯಾಕ್ಸ್ ನೀವು ಬೆನಿಫಿಟ್ ಎಷ್ಟು ಮಾಡಬೇಕಾಗುತ್ತೆ ಅಂದರೆ 1,20,000 ರೂಪಾಯಿವರೆಗೂ ಕೂಡ ಮಾಡಬೇಕಾಗುತ್ತೆ. 50 ಲಕ್ಷಕ್ಕಿಂತ ಜಾಸ್ತಿ ಇರೋರು 10,80,000 ರೂಪಾಯಿವರೆಗೂ ಕೂಡ ಅದು ಬೆನಿಫಿಟ್. ನಿಮಗೆ ಅದೆಲ್ಲವೂ ಕೂಡ ಕನ್ಫ್ಯೂಷನ್ ಆಗೋದು ಬೇಡ. ತುಂಬ ಜನರಿಗೆ ಈ ಟ್ಯಾಕ್ಸ್ ಪೇಯರ್ಗಳಿಗೆ ಇದೆಲ್ಲವೂ ಕೂಡ ರೀಬೇಟ್ ಅಂದ್ರೇನು, ಬೆನಿಫಿಟ್ ಏನು ಸಿಗುತ್ತೆ, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. 20 ರಿಂದ 24 ಲಕ್ಷ ತೊಗೋತಾ ಇದ್ದೀನಿ, ನಂದು ಎಷ್ಟಿರುತ್ತೆ ಆದಾಯ? 25% ಮುಂಚೆ ಎಷ್ಟು ಕಟ್ತಾ ಇದ್ರಿ? 30% ಏನೋ ಕಟ್ತಿದ್ರೆ ಅದ್ರಲ್ಲಿ 5% ಕಡಿಮೆ ಆಗಿದೆ. 25 ಲಕ್ಷ ಮೇಲ್ಪಟ್ಟ ಆದಾಯಕ್ಕೆ 30% ತೆರಿಗೆ ಕಟ್ಟಬೇಕಾಗತ್ತೆ. ಈಗೆಲ್ಲ ಒಂದಷ್ಟು ಈ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಬೆನಿಫಿಟ್ ಯಾವ ಥರ ಅಂತಾರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಮೊನ್ನೆ ಒಂದು ರಿಯಾಲಿಟಿ ಶೋನಲ್ಲಿ ಹನುಮಂತು ಗೆದ್ದಾಗ 50 ಲಕ್ಷ ರೂಪಾಯಿ ಬಹುಮಾನ ಬಂತು. ಆತ ಕಟ್ಟಬೇಕು, ಆತನ ಕೈಗೆ ಸಿಗೋದೆಷ್ಟು? 32 ಲಕ್ಷ. ರನ್ನರ್ ಅಪ್ ಆದಂಥ ತ್ರಿವಿಕ್ರಮ್ಗೆ ಸಿಕ್ಕಿದ್ದು 15 ಲಕ್ಷ. ಅವರಿಗೆ ಫುಲ್ ಅಮೌಂಟ್ ಸಿಗುತ್ತೆ. ಇದು ಈಗ ಇರುವಂಥದ್ದು. ಜಾಸ್ತಿ ಹಣಕ್ಕೆ ನೀವು ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು, ಕಡಿಮೆ ಹಣಕ್ಕೆ ನೀವು ಅಷ್ಟೊಂದು ಟ್ಯಾಕ್ಸ್ ಕಟ್ಟುವಂತಿಲ್ಲ. ಸೊ ಹೀಗೆ ಈ ರೀತಿಯಾದಂಥ ಹಲವು ಬದಲಾವಣೆಗಳನ್ನು ತಂದಿದ್ದಾರೆ. ಆ ಮೂಲಕ ಮಧ್ಯಮ ವರ್ಗಕ್ಕೆ ಅನುಕೂಲದ ಆದಾಯ ತೆರಿಗೆ ಒಂದು ರೀತಿಯಲ್ಲಿ ವಿನಾಯಿತಿ ಸಿಕ್ಕಿದೆ. ಹೊಸ ತೆರಿಗೆ ಪದ್ಧತಿ ಅಡಿಯಲ್ಲಿ ಹಲವು ಬದಲಾವಣೆಗಳನ್ನು ಕೂಡ ಈಗ ನೀವು ಕಂಡಿದ್ದೀರಿ. ಹಾಗಾಗಿ ಇವತ್ತು ಮಧ್ಯಮ ವರ್ಗದವ್ರಿಗೆ, ಅದರಲ್ಲೂ 12 ಲಕ್ಷದಷ್ಟು ವಾರ್ಷಿಕ ಆದಾಯ ಇರೋರಿಗೆ ಇಲ್ಲಿ ಈ ರೀತಿಯಾಗಿ ಬೆನಿಫಿಟ್ ಸಿಗ್ತಾ ಇದೆ. ಆ ಮೂಲಕ ಯೂನಿಯನ್ ಬಜೆಟ್ನಲ್ಲಿ ಬಂಪರ್ ಕೊಡುಗೆ ಸಿಕ್ಕಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.